ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಅಣ್ಣ ಈಗ ಕಂಡ್ಬಿಡ್ತಾರೆ. ನಮ್ ಹುಡುಗರೆಲ್ಲ ನಿನ್ನನ್ನು ಹೊಗಳಿದಾಗ ನಿನ್ನನ್ನು ನೋಡ್ಬೇಕು ಅನ್ನಿಸ್ತು. ನೋಡಿದ ಮೇಲೆ ಅನ್ನಿಸ್ತಾ ಇದೆ ನೋಡ್ದಿದ್ರೆ ಮಿಸ್ ಮಾಡ್ಕೋತಾ ಇದ್ದೆ ಅಂತ. ಕೆಸರಲ್ಲಿ ಕಮಲ ಹುಟ್ಟಾಗೆ ಸ್ಲಮ್ ಅಲ್ಲಿ ನಿನ್ನಂತ ಗ್ಲಾಮರ್ ಇರೋದು ಸುಳ್ಳಲ್ಲ. ಏನೋ ನೋಡ್ಬೇಕಂದ್ಯಂತಲ್ಲ, ನೋಡಾಯ್ತಾ? ಇಷ್ಟೇ ಅಂದಿದ್ರೆ ಒಂದ್ ಸೆಲ್ಫಿ ತೆಗೆದು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಿದ್ದೆ. ನೀನ್ ಇಟ್ಕೊಂಡಿರೋ ಈ ನಾಯಿಗಳಿಗೆ ಅಷ್ಟೆಲ್ಲ ಬುದ್ಧಿ ಎಲ್ಲಿದೆ? ಏಯ್, ಯಾರೇ ನಾಯಿ? ಇರೋ, ಈಗ ನರ ಕಿತ್ಕೊಂಡು ಅರ್ಚಿದ್ರೆ ಕಳ್ಕೊಂಡಿರೋದು ಸಿಗಲ್ಲ. ಸರಿ, ಏಯ್, ನಿನ್ ಹೆಸರು? ಝಾನ್ಸಿ. ಇತಿಹಾಸದಲ್ಲಿ ಅಳಿಸೋದಕ್ಕಾಗದೇ ಇರೋ ಹೆಸರು. ಏಯ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಎಲ್ಲಿ ದುಡ್ಡು? ಯಾವ ದುಡ್ಡು? ನೋಡು, ಹುಡುಗರ ಹತ್ರ ಆಡೋ ಗೇಮ್ನ ನನ್ನ ಹತ್ರ ಆಡಕ್ ಬರ್ಬೇಡ. ನಾನು ಅದನ್ನೇ ಹೇಳ್ದೆ ನಿನ್ ಶೇಲಾಗಳಿಗೆ. ನಿಮ್ ಹತ್ರ ಆಡೋ ಗೇಮಲ್ಲಿ ಥ್ರಿಲ್ ಇರಲ್ಲ ಅಂತ. ನನಗೆ ಥ್ರಿಲ್ ಬೇಕು. ನನಗ್ ದುಡ್ಡು ಬೇಕು. ಇಲ್ಲ. ಹೆಣ್ಣು ಅಂತ ಸುಮ್ಮನೆ ಇದ್ದೀನಿ. ಉಗ್ರಷ್ಟೇ ಇರ್ತಾ ಇರೋ ಕೋಪದ ಕೊಡನ ಬ್ರೈನಿಗೆ ಬಿಟ್ಟು ಬ್ಲಾಸ್ಟ್ ಆಗಿ ಸುಡೋ ಹಾಗೆ ಮಾಡ್ಕೋಬೇಡ. ಏಯ್, ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಸುಮ್ನೆ ನನ್ನನ್ನ ಕೆರಳಿಸ್ಬೇಡ. ಜಗತ್ನಲ್ಲಿ ತಾಯಿ ಗರ್ಭದಿಂದ ಹೊರಗೆ ಬಂದಿರೋ ಮಗು ಮತ್ತೆ ತಾಯಿ ಗರ್ಭ ಸೇರಿದ್ಯಾ? ಉಸಿರು ನಿಂತಿರೋ ಜೀವಕ್ಕೆ ಜೀವ ಬಂದಿದ್ಯಾ? ತಿರುಪತಿ ಹುಂಡಿಗೆ ಹಾಕಿದ ಹಣ ವಾಪಸ್ ಬಂದಿದ್ಯಾ? ಏಯ್, ಏನ್ ಅಣ್ಣಂಗೆ ಆವಾಜಾ? ಥೂ ನಿನ್ನ. ಅಣ್ಣ ಅಂತೆ ಅಣ್ಣ. ಯೋಗ್ಯತೆ ಇಲ್ದೇ ಇರೋರ್ಗೆಲ್ಲ ಹೇಳಿದ್ರೆ ಶೂಟ್ ಮಾಡ್ತೀಯಾ? ಬಾರೋ ಬಾ. ಬೇಡ ಬೇಡ ಅಂತ ಹೇಳ್ಬೇಕಾಗಿರೋಳು ನಾನು, ನೀನಲ್ಲ. ಸುಡೋ ಸುಡು. ಏನ್ ಮೆಂಟಲ್ಲ ನೀನು? ಗಂಡ್ಸಾದ್ ನಾನೇ ಜಂಟಲ ಕೇಳ್ತಾ ಇದ್ರೆ ನೀನ್ ಮೆಂಟಲ್ ತರ ಆಡ್ತಾ ಇದೆಯಲ್ಲ. ಹಲೋ, ಡೀಲಾ? ಈ ನನ್ನ ಮಕ್ಕಳು ನಂಬಿ ಡೀಲ್ ತಗೊಳೋದಕ್ಕೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ಏನಾಯ್ತು? ಬೇರೆ ಯಾರಾದ್ರೂ ಹೇಳು. ಓಕೆ, ಡನ್. ಹೊಸ ಹುಡುಗಿದ್ದಾಳೆ. ಏ ಹುಡುಗಿ, ಝಾನ್ಸಿ. ಇತಿಹಾಸದಲ್ಲಿ ಅಳಿಸಕ್ಕಾಗದೇ ಇರೋ ಹೆಸರು ಗೊತ್ತು. ಏ, ಈ ಸಿಂಹದ ಗುಹೆಯೊಳಗೆ ಧೈರ್ಯವಾಗಿ ಬಂದು ಮಿಂಚಿನತೆ ನೀ ಆಡಿದ ಆಟಕ್ಕೆ ನಾನು ಫಿದಾ ಆಗೋಗ್ಬಿಟ್ಟೆ. ಏಯ್, ಡೀಲ್ ಕೊಟ್ರೆ ಮಾಡ್ತೀಯಾ? ಒಳ್ಳೆ ಅಮೌಂಟ್ ಸಿಗುತ್ತೆ. ಅಣ್ಣ, ಏಯ್, ಅದುಮ್ಕೊಂಡಿರೋ ಮಾತಾಡ್ತಾ ಇಲ್ವಾ? ನಿಮ್ ಕೈಲಿ ಏನು ಕಿಸಕ್ಕಾಗಲ್ಲ. ನೀನ್ ಕೊಡೋ ಚಿಲ್ಡ್ರೆ ಅಮೌಂಟ್ಗೆಲ್ಲ ದೇಹನ ಬುದ್ಧಿನ ದಂಡ್ಸಲ್ಲ, ಪರ್ಸೆಂಟೇಜ್. ವಾವ್, ಸೂಪರ್. ಧೈರ್ಯ ಅನ್ನೋದಕ್ಕೆ ಮಾತಲ್ಲೇ ದಮ್ಮಿರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಓಕೆ, 10%. ಏನ್ ಮೀಟರ್ ಬಡ್ಡಿ ದಂಧೆನಾ 10% ಅನ್ನಕ್ಕೆ? ಸ್ಟ್ರೇಟ್ ಅವೇ ಒಂದೇ ಮಾತು, 50%. ಇಲ್ಲ, ಡೀಲ್ ಕ್ಯಾನ್ಸಲ್. ಬಾಯ್. ಏಯ್, ನಿಂತ್ಕೋ. ಡೀಲ್ ಓಕೆ.
ಕೊಡು ಪ್ಲೀಸ್ ಕೊಡು. ನಿಂತ್ಕೊಳ್ಳು ಕೊಡು ಪ್ಲೀಸ್. ರಾಕೇಶ್ ನಿಂತ್ಕೊಳ್ಳು ಬಾ ಕೊಡ್ತೀನಿ. ಎಲ್ಲಿಗೂ ಹೋಗ್ತಾ ಇದ್ಯಾ? ಇನ್ನೊಂದು ಕೊಡು ಪ್ಲೀಸ್. ಮುದ್ದು ಕೊಡ್ತೀಯಾ? ಕೊಡು. ನಿನ್ನೆ ರೆಕಾರ್ಡ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಯಾ? ನಿನ್ನೆನೆ ಮುಗಿಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸಾಕು. ಕೊಡು. ಸ್ಟಾಪ್, ನಿಲ್ಸಿ. ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಯುವ ಜನಾಂಗವನ್ನ ಸಾವಿನಂಚಿನಡೆಗೆ ತಳ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಇದರಿಂದ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಜನರು ಆಕ್ರೋಶಗೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ರಾಜ್ಯದ ರಾಜಧಾನಿಲಿ ಇತ್ತೀಚೆಗೆ ಡ್ರಗ್ ಮಾಫಿಯಾ ಹೆಚ್ಚಾಗಿರೋದನ್ನ ಖಂಡಿತ ನಾನು ಒಪ್ಕೋತೇನೆ. ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನ ತಗೊಂಡಿದೆ. ಯಾವುದೇ ಒಂದು ರಸ್ತೆನಲ್ಲಿ ಬಿದ್ದಿರೋ ಕಸಾನ್ ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗತ್ತಲ್ವಾ? ಹಾಗೇನೆ ಒಂದು ರಾಜ್ಯದ ರಾಜಧಾನಿನಲ್ಲಿ ಹರಡಿರೋ ಈ ಡ್ರಗ್ ಮಾಫಿಯಾ ಅನ್ನೋ ಕಸಾನ ಕ್ಲೀನ್ ಮಾಡೋದಕ್ಕೂ ತುಂಬಾ ಸಮಯ ಬೇಕಾಗುತ್ತೆ. ಅಷ್ಟರಲ್ಲಿ ಈ ತರ ಜನ ಎಷ್ಟು ಬಲಿ ಆಗ್ಬೇಕು ಸರ್? ಬಲಿ ಆಗ್ತಿರೋರು ಯಾರು ಹೇಳಿ? ಈ ಚಟಕ್ ಅಂಟ್ಕೊಂಡಿರೋ ಯುವ ಜನಾಂಗ, ಅದರಲ್ಲೂ ಹೆಚ್ಚಾಗಿ ವಿದ್ಯಾರ್ಥಿಗಳು. ಇವತ್ತಿನ ದಿನ ಸ್ಕೂಲು ಕಾಲೇಜಿನ ಆಸುಪಾಸ್ನಲ್ಲೇ ಈ ದಂಧೆ ಹೆಚ್ಚಾಗಿ ನಡೀತಾ ಇದೆ. ಅದಕ್ಕೆ ನಾವು ಅಂಥ ಸ್ಥಳಗಳನ್ನೆಲ್ಲ ಹಾಟ್ಸ್ಪಾಟ್ ಮಾಡಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸುತ್ತಮುತ್ತ ಸಿಸಿಟಿವಿ ಇನ್ಸ್ಟಾಲ್ ಮಾಡಿ ಡ್ರೋನ್ ಮಾನಿಟರಿಂಗ್ ಪ್ರಪೋಸಲ್ ನ ಸರ್ಕಾರಕ್ಕೆ ಕಳಿಸಿದೀವಿ. ಇಟ್ ವಿಲ್ ಬಿ ಡನ್ ಸೂನ್. ಕರ್ನಾಟಕ ಪಂಜಾಬ್ ಆಗೋಷ್ಟರಲ್ಲಿ ತಡಿತೀರಾ ಸರ್? ಪಂಜಾಬ್ ಅಲ್ಲಿ ಹಿಂದಿದ್ದ ಪರಿಸ್ಥಿತಿ ಇವತ್ತಿಲ್ಲ. ಅಲ್ಲಿ ಮಾದಕ ದ್ರವ್ಯಗಳ ದಂಧೆನಲ್ಲಿ ಸಿಕ್ಕಿಬಿದ್ದವರು ಗಲ್ಲು ಶಿಕ್ಷೆನ ಎದುರಿಸಬೇಕಾಗತ್ತೆ. ನಾನು ಮಾಧ್ಯಮದವ್ರ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಕೆಲವೊಂದು ವಿಷಯಗಳನ್ನ ನೀವು ಬಿಂಬಿಸೋದಕ್ಕೆ ಮುಂಚೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಅಂದ್ರೆ ಕೆಲವು ಮುಖ್ಯವಾದ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂದಾಗ ಅದನ್ನ ಕೂಡಲೇ ನಮ್ಮ ಡಿಪಾರ್ಟ್ಮೆಂಟ್ಗೆ ನೀಡಿದ್ರೆ ಕಾರ್ಯಾಚರಣೆ ಮಾಡಿ ಅಪರಾಧಿಗಳು ತಪ್ಪಿಸ್ಕೊಂಡು ಹೋಗದೇ ಇರೋ ತರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಕೂಡ ನಾನೊಂದು ಮನವಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನೀವು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗೋದನ್ನ ದಯವಿಟ್ಟು ಬಿಡಿ. ಆಗ ಇದನ್ನ ಸಪ್ಲೈ ಮಾಡೋರು ಕೂಡ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ನೋಡಿ, ಯಾವುದೇ ಮಾಫಿಯಾನ ತಡೆಗಟ್ಟೋದು ಮೊದಲು ನಮ್ಮಿಂದ ಪ್ರಾರಂಭ ಆಗಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ.